ಎಲ್ಲರಿಗೂ ನಮಸ್ಕಾರ ರೀಪ್ಪ. ಎಲ್ಲರೂ ಟಿ ವಿ ಮುಂದದಿರಿ, ನನ್ನ ಕಾಯಕತ್ತೀರಂತ ಅನ್ಕೊಂಡೆ ನಾನು. ಈಗ ಈ ಬಜೆಟ್ ಮಂಡನೆ ವಿಚಾರ ಬಂದಾಗ ಭಾಳ ಮಂದಿಗೆ ಅಸಮಾಧಾನ ಐತಿ, ಭಾಳ ಮಂದಿಗೆ ಖುಷಿ ಆಗೈತಿ. ಹೆಂಗಂತೀರನ? ಈಗ ಸದಾನಂದ ಗೌಡರು ಟೂತ್ಪೇಸ್ಟ್ ಫ್ಯಾಕ್ಟ್ರಿಗಳಿಗೆ, ಹಲ್ಲಿನ ಡಾಕ್ಟರ್ಗಳಿಗೆ ಇವ್ರಿಗೆ ಅಗದಿ ಮನಸ್ಸಿಗೆ ಬಂದಂಗೆ ಹಣ ಬಿಡುಗಡೆ ಮಾಡ್ಯಾರ. ಅದಕ್ಕೆ ಸಿಟ್ಟಿಗೆದ್ದು ಯಡಿಯೂರಪ್ಪ ಅವ್ರು ಏನು ಕೇಳಿದರು, ಅಲ್ಲ ಬರೇ ಎಲ್ಲ ಇಂಥವ್ರಿಗೆ ಮಾಡಿದ್ರೆ ಕಿವಿ ಕೇಳಿದವ್ರಿಗೆ ಕಿವಿ ಮಷಿನ್ ಕೊಡ್ತೇನೆ ಅಂದಿದ್ರಿ, ಅದನ್ನು ಯಾಕೆ ಕೊಡಲಿಲ್ಲ ಅಂತ ಕೇಳಿದ ಕುಳಿ ಅಂದ್ರೆ ಸದಾನಂದ ಗೌಡ್ರಿಗೆ ಪಟ್ಟ ನೆನಪಾತಂತ. ಅಲ್ರಿ ನಾ ಕೊಡ್ಬೇಕಂತೇಳಿ ಬಜೆಟ್ನೊಳಗೆ ಬರ್ಕೊಂಡು ಇಟ್ಕೊಂಡಿದ್ದೆ ಅದನ್ನ. ಈ ನಿಮ್ಮ ಮುರುಗೇಶ್ ಮಿಗರಾಣಿ ಅವ್ರು ಬಂದು ದಯವಿಟ್ಟು ಆ ಕಿವಿ ಮಷಿನನ್ನು ಕೊಡಕ್ಕೆ ಹೋಗ್ಬೇಡ್ರಿ, ನಾವು ಯಡಿಯೂರಪ್ಪ ಅವ್ರು ಕೂಡ ಇರ್ತೇವೆ, ಏನೇನಾರ ಅಂತಿರ್ತೇವೆ, ಅದು ಯಾರಿಗೂ ಕೇಳಬಾರ್ದು, ಅದು ಯಾರಿಗೂ ಮನಸ್ಸಿಗೆ ನೋವಾಗಬಾರ್ದು, ಯಾರು ಏನು ತಿಳ್ಕೊಬಾರ್ದು, ಪೆಟ್ಟು ಹತ್ತಬಾರ್ದು ಮನಸ್ಸಿಗೆ, ಅವ್ರಿಗೆ ತಿಳಿದಿರಬಾರ್ದು ರೀ ಒಟ್ಟ ನಾವು ಮಾತಾಡಿದ್ದು. ಹಿಂಗಾಗಿ ಕಿವಿ ಮಷಿನ್ ಕೊಡಕ್ಕೆ ಹೋಗ್ಬೇಡ್ರಿ ಅಂತ ಅವ್ರ ಹೇಳಿದ್ರಪ್ಪ. ಎಲ್ಲೇ ಅವ್ರು ಬೇಕಾದ್ರೆ ಕೇಳ್ಕೊರ್ಲ ಅವ್ರನ್ನ, ನಿಮ್ಮ ಮಂದಿ ಹೇಳಿದ್ರೆ ನಾವೇನು ಮಾಡೋಣ್ರಿಪ್ಪ, ಅದಕ್ಕೆ ನಾವು ಕೊಟ್ಟಿಲ್ಲ ಅದನ್ನ. ನೋಡ್ರಪ್ಪ, ಈ ಬಜೆಟ್ ಮಂಡಳಿದಂತೂ ಕೇಳಿದ್ರಿ ಏನೇನು ಅನಾಹುತ ಆಗ್ಯಾವ ಅಂತ ಹೇಳಿ. ಇನ್ನು ಕೆಲವೊಂದು ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಬಂದ ನಮ್ಮ ಭಾಗನ ತಗೋರಿ, ಯಾಕೆ ಸುಳ್ಳೋದು. ಒಮ್ಮೆ ಏನಾಗಿತ್ತು, ನಮ್ಮ ಸೌದತ್ತಿಂದ 10 ಕಿಲೋಮೀಟರ್ ಇಪ್ಪ ಹೂಲಿ ಅಂಥೇಳಿ ಅಗದಿ ಪ್ರಸಿದ್ಧವಾದ ಸ್ಥಳ, 2ನೆಯ ಕಾಶಿ ಅಂಥೇಳಿ ಬಿರುದು ಪಡೆದಂಥ ಒಂದು ಊರದು. ಅಲ್ಲಿ ಏನಾಗಿತ್ತು, ಪಾಪ ಒಬ್ಬ ಬಡವ ಹೆಣ್ಮಗಳು, ಬಡತನ ಪರಿಸ್ಥಿತಿ ಭಾಳ. ಇನ್ನೇನು ಡಿಲೆವರಿ ಸಮಯಕ್ಕೆ ಬಂದಾಗ ಅವ್ರನ್ನ ಕರ್ಕೊಂಡು ನಮ್ಮ ನಾವದಗಿ ಡಾಕ್ಟರ್ ದವಾಖಾನಿಗೆ ಕರ್ಕೊಂಬಂದ್ರಪ್ಪ. ಕರ್ಕೊಂಬಂದ್ರೆ ಆ ಹೆಣ್ಮಗಳನ್ನ ಪಾಪ ನೋಡಿದ್ರು, ಚೆಕ್ ಮಾಡಿದ್ರು, ಇಲ್ಲ ವಯಸ್ಸು ಸಣ್ಣದೈತಿ, ಇದು ನಾರ್ಮಲ್ ಡೆಲಿವರಿ ಆಗೋದಿಲ್ಲ, ಸಿಸರಿನ್ ಮಾಡಬೇಕು ಅಂದ್ರೆ. ಸಿಸರಿನ್ ಮಾಡಬೇಕು ಅಂದ್ಕೊಳ್ಳಿ ಪಾಪ ಎದಿನ ಹೊಡ್ಕೊಂಡಂಗೆ ಅದು. ಬಡತನ ಪರಿಸ್ಥಿತಿ, ಏನು ಮಾಡೋದು, ಇನ್ನು ಎಷ್ಟು ಖರ್ಚು ಬರ್ತೈತೆ ರೀ ಸಾಹೇಬ ಸಿಸರಿನ್ ಮಾಡಕ್ಕೆ? ಇಲ್ಲ ಒಂದು 10,000 to 15,000 ಬರ್ತೈತಿ ಅಂದ್ರೆ ಅವರು. ಇನ್ನು ಏನು ಮಾಡೋಣ ಅಂಥೇಳಿ ಚಿಂತೆ ಒಳಗನ ಊರಿಗೆ ಹೋಗ್ಬೇಕಂತ ಮತ್ತು ಎಂದು ಬರೋಣ್ರಿ ಡಾಕ್ಟರ್ ಅಂತ ಕೇಳಿದರು. ಇನ್ನೊಂದು ವಾರ ಬಿಟ್ಟು ಬಾರುವ ಅಂತ ಹೇಳಿ ಕಳಿಸಿದ್ರು. ಪಾಪ ಹಂಗೆ ಊರಿಗೆ ಹೋದು. ಒಂದು ವಾರ ಬಿಟ್ಟು ಒಂದು ಗುಂಜಿ ಬಂಗಾರು, ಅವ ಲೇಟ್ ಬೆಳ್ಳು ಬಂಗಾರು ರೊಕ್ಕ ಅವ್ರ ಹತ್ರ ಇರಿಸ್ಕೊಂಡು, ಇವ್ರ ಹತ್ರ ಇರಿಸ್ಕೊಂಡು, ಬೀಗರು ಬಿಜ್ಜರ ಹತ್ರ ಇರಿಸ್ಕೊಂಡು ಎಲ್ಲ ಗೊಳೆ ಮಾಡಿಕೊಂಡು ಪಾಪ ಅಲ್ಲಿಂದ ಟಮ್ದಾಗ ಹತ್ತಿ ಸೌದತ್ತಿಗೆ ಬಂದು ನಾವದಿಗೆ ಡಾಕ್ಟರ್ ಮನೆ ಮುಂದೆ ದವಾಖಾನೆ ಮುಂದೆ ಬಂದು ನಿಂದ್ರುದ್ರಾಗ ಅಂದ್ರೆ ನಾರ್ಮಲ್ ಡಿಲೆವರಿ. ಭಾಳ ಖುಷಿ ಆತಂತ ಹೇಳಿದ್ರಂತ ಅವ್ರ ಆ ಹುಡುಗಿ ಆ ಅಪ್ಪನ ಮುಂದೆ ಹೇಳಿದ್ಲಂತ. ಅಪ್ಪ ಅವನ ಮುಂದೆ, ಯಪ್ಪ ಮತ್ತು ಇಲ್ಲಿ ದವಾಖಾನಿಗೆ ಹೋಗೋದು ಬೇಡ, ಶಾಸಕರಂತಕ್ಕೆ ಹೋಗಿಬಿಡೋಣ, ಪಾಪ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಬರೋಣ ಅಂತಂದು. ಇವರು ಯಾಕೆ ಏನು ಇಲ್ಲ, ಅಲ್ಲಿ ಹೋಗಿ ನಡ್ರಿ, ಶಾಸಕರ ಹತ್ರ ಹೋದವ್ರ ಅಂದ್ರೆ ಕೈಯ ಮುಗಿದ್ರಂತ. ಮತ್ತು ಭಾಳ ಉಪಕಾರ ಆತ್ರಿ ನಿಮ್ಮಿಂದ, 10-15,000 ರೂಪಾಯಿ ಉಪಕಾರ ಮಾಡಿರಿ, ನೀವು ಉಳಿಸಿದ್ರಿ ನಮ್ಮ. ಇವ್ರು ಪಾಪ 10 ರೂಪಾಯಿ ಕೊಟ್ಟಿಲ್ಲ, ಹೆಂಗೆ ಉಪಕಾರ ಮಾಡೀನಿ ಅಂತ ಇವ್ರಿಗೆ ಚಿಂತೆ ಶಾಸಕರಿಗೆ. ಅಂದ್ಕೊಳ್ಳಿ ಅಂದ್ರೆ ಏನಾಯ್ತು, ಯಾಕೆ ಏನು ಕೇಳಿದ್ರಂತ. ಇಲ್ರಿ 10 ಕಿಲೋಮೀಟ್ರ್ ಟಮ್ದಾಗ ಬರೋದ್ರಾಗ ಅಂದ್ರೆ ನಾರ್ಮಲ್ ಡೆಲಿವರಿ ಆತ್ರಿ, ಇದು ನಂದು ಮೊದಲನೇ ಡೆಲಿವರಿ ರೀ, ಇನ್ನೂ ಒಂದು 4-5 ಹಡಿಬೇಕಂತ ಮಾಡೇನಿ, ಅಲ್ಲಿ ರೋಡ್ಗಳು ರಿಪೇರಿ ಮಾಡ್ಸಕ್ಕೆ ಹೋಗಬೇಡ್ರಿ ಅಂದ್ರೆ. ಈಗ ವೋಟಿಂಗ್ ಪರ್ಸೆಂಟೇಜ್ ವಿಚಾರ ಮಾಡ್ರಿ ನೀವು. ಹಂಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಆಕತಿ, ಪೋಲಿಂಗ್ ಎಷ್ಟು ಪರ್ಸೆಂಟೇಜ್ ಆಕತಿ? ಇದು 40 ಬೇಡ 50% ಆಗಿರ್ತತಿ. ಅಷ್ಟು ಆ ಪ್ರಮಾಣದಾಗ 40-50% ಕೆಲಸ ಮಾಡಿರ್ತಾರೆ ಅವ್ರು. ಪಾಪ ಅವ್ರನ್ನ ಬೈಯಕ್ಕೆ ಹೋಗ್ಬಾರ್ದ್ರಿ. ಹಂಗೆ ನೀವು ಎಷ್ಟು ವೋಟಿಂಗ್ ಮಾಡಿರ್ತೀರೋ ಅಷ್ಟು ಕೆಲಸ ಮಾಡ್ತಿರ್ತಾರೆ ಅವ್ರು. ಇನ್ನು ನಮ್ಮ ಸಿದ್ಲಿಂಗನ ಕಡೆ ಬಂದ್ರೆ, ಸಿದ್ಲಿಂಗ ಸಾಲಿ ಒಳಗಿದ್ದಾಗ ಸರ್ ಹೇಳಿದ್ರಂತ, ನೋಡ್ರಿಪ್ಪ ದೊಡ್ಡ ಸಮುದ್ರ, ಅಲ್ಲಿ ಸಮುದ್ರ ಅಂದ್ರೆ ದೊಡ್ಡದೇ ಇರ್ತದೆ ಬಿಡ್ರಿ, ಅವ್ರು ಹೇಳೋ ಸ್ಟೈಲ್ ಹಂಗೆ. ದೊಡ್ಡ ಸಮುದ್ರದೊಳಗೆ ನಟ್ಟಾನ್ನಡಕ್ಕ ಮಧ್ಯದೊಳಗೆ ಒಂದು ದೊಡ್ಡ ಮಾವಿನ ಹಣ್ಣಿನ ಗಿಡ ಐತಿ. ಆ ಮಾವಿನ ಹಣ್ಣಿನ ಗಿಡದ ತುಂಬ ಮಾವಿನ ಹಣ್ಣು ಸುರಿದಾವು, ಅದನ್ನು ಹೆಂಗೆ ಹೋಗಿ ತೊಗೊಂಡು ಬರ್ತೀವಿ ಕೇಳಿದ್ರಂತ ಸರು. ಅಂದ್ಕೊಳ್ಳಿ ಅಂದ್ರೆ ಒಬ್ಬೊಬ್ಬರು ಒಂದೊಂದು ನಮನಿ ಹೇಳ್ಕೊತ ಹೋಗ್ಯಾರ. ಇವ ಸಿದ್ಲಿಂಗ ಎದ್ದು ನಿಂತವನು ಹೇಳಿದಂತ, ಸರ ಆರಾಮ್ ಶೀರ್ ಹಾರ್ಯಾಡ್ಕೊತ ಹೋದವನ ಪಟಕ್ನ ಕಿತ್ಕೊಂಡು ಬಂದ್ಬಿಡ್ತೇನೆ ರೀ ಅಂತ ಸರ್ ಹೇಳಿದ್ರಂತ. ಅಲ್ಲಲೇ ಹಾರ್ಯಾಡ್ಕೊತ ಹೋಗಾಕ ರೆಕ್ಕೆ ನಿಮ್ಮ ಅಪ್ಪ ಕೊಡ್ತಾನ ಅಂದ್ರಂತ. ಅಲ್ರಿ ಸರ್, ಹಾರ್ಯಾಡ್ಕೊತ ಹೋಗಾಕ ರೆಕ್ಕೆ ನಿಮ್ಮ ಅಪ್ಪ ಕೊಡ್ತಾನ ಅಂತ ಕೇಳ್ತೀರಿ, ಮತ್ತು ಆ ಸಮುದ್ರ ನಡ್ಕ ಮಾವಿನ ಗಿಡ ಏನು ನಿಮ್ಮ ಅಜ್ಜ ಹಚ್ಚಾನನ್ರಿ ಅಂತ ಕೇಳಿದಂತೀವಿ ಸಿದ್ಲಿಂಗ. ಇನ್ನು ಕೆಲವೊಬ್ಬರು ರಾಜಕಾರಣಿಗಳು ಮಾತಾಡ್ತಿರ್ತಾರಪ್ಪ, ಹೆಂಗೆ ಮಾತಾಡ್ತಿರ್ತಾರ,
ಅವ್ರ ಮಾತು ನಿಮಗೆ ತಿಳಿತಾವೋ ಇಲ್ಲೋ ಗೊತ್ತಿಲ್ಲ, ನಮಗೂ ತಿಳಿದ್ರು ಬಿಡ್ರಿ. ನಿಮಗೇನಾರ ತಿಳಿದ್ರೆ ಸ್ವಲ್ಪ ಕೇಳ್ಕೊರಿ, ಆಮೇಲೆ ಹೇಳಿರಂತೆ. ಈಗ ಬರ್ತಾರ ವೇದಿಕೆ ಮೇಲೆ ಬಂದವ್ರು ಅಂತ ಹಿಂಗೆ ಮಾಡ್ಕೊಂತ ಬರ್ತಾರ. ಬಂದವರು ಅಂದ್ರೆ ಶುರು, ಮಹಾಜನಗಳೇ, ಇವತ್ತಿನ ದಿವಸ ನೀವೇನು ನನ್ನ ಇದಕ್ಕೆ ಕರೆಸಿರಿ, ಇದನ್ನು ಮಾಡೋಕೆ ನನಗೂ ಭಾಳ ಇದಾಗ್ತದೆ. ಅದಕ್ಕೆ ನಾವು ನೀವು ಎಲ್ಲರೂ ಕೂಡಿ ಇದನ್ನು ಮಾಡಿ ಅದನ್ನು ಅತಿ ಉನ್ನತ ಮಟ್ಟಕ್ಕೆ ಇದನ್ನು ಮಾಡೋಣಂತ. ಇದನ್ನು ಮಾಡುವಲ್ಲಿ ಎಲ್ಲರ ಇದು ಇರಬೇಕಾಗ್ತದೆ. ಅದಕ್ಕೆ ನಮ್ಮ ಇದು ಕೂಡ ಇರ್ತದೆ. ನಾವು ನೀವು ಕೂಡಿ ಇದನ್ನು ಮಾಡಿದರೆ ಅದು ಒಂದು ಇದಾಗಲಿಕ್ಕೆ ಇದಾಗ್ತದೆ. ಅದಕ್ಕೆ ಎಲ್ಲರೂ ಕೂಡಿ ನಾವು ಇದನ್ನು ಮಾಡಿ ಅದನ್ನು ಇದರ ಮುಂದಿಟ್ಟು ಅದನ್ನು ಇದನ್ನು ಮಾಡುವ ಸಲುವಾಗಿ ಬೇಕಾದ ಪ್ರಯತ್ನವನ್ನು ಇದನ್ನು ಮಾಡೋಣ ಅಂಥೇಳಿ ನಾವು ಇದನ್ನು ಹೇಳ್ತೇವೆ. ತಮಗೂ ಕೂಡ ಒಂದೆರಡು ಇವುಗಳನ್ನು ಮಾಡ್ತೇವೆ. ನಮಸ್ಕಾರ. ಅದನ್ನು ಏನು ಮಾಡಿದ್ರು ಏನು ಶಿವಾಯನಮ ಅದನ್ನು ಮಾಡೀನಿ ಇದನ್ನು ಮಾಡೀನಿ ಹಿಂಗೆ ಮಾತಾಡ್ತಿರ್ತಾರೆ. ಒಟ್ಟ ಏನು ಗೊತ್ತಾಗೋದಿಲ್ಲ. ಇನ್ನು ಕೆಲವೊಬ್ಬರು ಮಾತಾಡ್ತಿರ್ತಾರೆ, ನೋಡ್ಬೇಕು ನೀವು. ಇವತ್ತಿನ ದಿವಸ ಏನು ಕಾರ್ಯಕ್ರಮ, ಇವತ್ತಿನ ದಿವಸ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡ್ರಿ, ಇವತ್ತಿನ ದಿವಸ ನಾವು ಆ ಕಾರ್ಯಕ್ರಮದೊಳಗೆ ಬಂದೇವಿ. ಇವತ್ತಿನ ದಿವಸ ಆ ಕಾರ್ಯಕ್ರಮ ಯಶಸ್ವಿ ಆಗಲಿ. ಇವತ್ತಿನ ದಿವಸ ಆ ಕಾರ್ಯಕ್ರಮ ಎಲ್ಲರೂ ನೋಡಲಿ. ಇವತ್ತಿನ ದಿವಸ ಆ ಕಾರ್ಯಕ್ರಮ ಏನು ರೀ, ಅದು ಲೆಕ್ಕ ಕೊಪ್ಪಾಕಿದ್ದು ಇವತ್ತಿನ ದಿವಸನ ಬರೇ. ಮತ್ತು ನಿನ್ನಿದು ಮನ್ನಿದು ಯಾರು ಕೇಳ್ಯಾರ, ಇವತ್ತಿಂದ ಹೇಳೋದು ಅದನ್ನು ಹಂಗೆ ಹೇಳ್ತಿರ್ತಾರೆ. ಅದಕ್ಕೆ ದಯವಿಟ್ಟು ಅಬ್ಸರ್ವ್ ಮಾಡ್ತಿರ್ಬೇಕು ಯಾವ ರಾಜಕಾರಣಿಗಳು ಹೆಂಗೆ ಮಾತಾಡ್ತಿರ್ತಾರೆ. ಇನ್ನು ಒಬ್ಬರು ನಮ್ಮ ಗ್ರಾಮ ಪಂಚಾಯತಿ ಚೇರ್ಮನ್ರು ಇದ್ದರಿಪ್ಪ, ಎಲೆಡಿಕೆ ಹಾಕ್ಕೊಳ್ಳೋರು ಭಾರಿ. ಅವರು ಎಲೆಡಿಕೆ ಹಾಕ್ಕೊಳ್ಳೋರು ಅವ್ರನ್ನ ಒಂದು ಆಗಸ್ಟ್ 15 ಕಾರ್ಯಕ್ರಮಕ್ಕೆ ಕರೆದು ಬಿಟ್ಟಿದ್ರು ಗೆಸ್ಟ್ ಅಂಥೇಳಿ. ಬದಾಮಿ ಅವ್ರು ನಾವು ಅಲ್ರಿಪ್ಪ, ಅಲ್ಲಿ ನಮಗೆ ಮಾತಾಡಕ್ಕೆ ಬರೋದು, ನೀವೇ ಮಾತಾಡ್ರಿ ಎಂದಿದ್ರು ನನಗೆ ಮೊದಲ. ಬರ್ರಿ ಮತ್ತು ಹೇಳ್ಯಾರು, ಮತ್ತು ಗ್ರಾಮ ಪಂಚಾಯತ್ ಚೇರ್ಮನ್ರು ನೀವು ಬರ್ಬೇಕ್ರಿ ಅಂತಂದು ಕರೆದಿವಿ. ಎಲ್ಲರೂ ಕೂಡಿ ಬಂದರು. ಕಾರ್ಯಕ್ರಮ ಚಾಲು ಆಗೋದು 1 ತಾಸು ಲೇಟ್ ಆಗಿಬಿಡ್ತಿರಪ್ಪ. ಅದು ಎಲೆಡಿಕೆ ಹಾಕ್ಕೊಂಡಿದ್ದಿಲ್ಲ. 1 ತಾಸು ಆದಮೇಲೆ ಇನ್ನೇನು ಎಲೆಡಿಕೆ ಹಾಕ್ಕೋಬೇಕು ಅಂಥೇಳಿ ಅಡಿಕೆ ಬಾಯಾಗ ಒಗದಿದ್ರು. ಇವ್ರ ಹೆಸರು ಕರೆದ್ಬಿಟ್ರು. ಶುರು ಮಾಡಿದ್ರಿ ಇವರು. ಅಡಿಕೆ ಬಾಯಾಗ ಹಾಕ್ಕೊಂಡಾರ, ತಂಬಾಕು ಚೀಟ್ ತೆಗೆದ್ರು. ಇವತ್ತ ಏನು ಆಗಸ್ಟ್ 15ಕ್ಕೆ ಎಲ್ಲರೂ ಕೂಡಿರಿ, ನಮಗೆ ಭಾಳ ಸಂತೋಷ ಆಕತಿ. ಇದು ನಮ್ಮ ದೇಶ ಏನ್ರಿಪ್ಪ, ಅದು ತಂಬಾಕ ಮಾತು ಕಿಶದ ಕಟ್ಕೊಂಡ್ರು. ಇದು ನಮ್ಮ ದೇಶ ಏನ್ರಿಪ್ಪ, ಇದಕ್ಕೆ ಬ್ರಿಟಿಷರು ಬಂದರು ಸೇರ್ಕೊಂಡ್ರು. ಗಾಂಧೀಜಿ ಬಂದರು, ಚಳವಳಿ ಶುರು ಮಾಡಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಬಂದರು, ಚಳವಳಿ ಶುರು ಮಾಡಿದರು. ಪಾಕಿಸ್ತಾನ ತೆಗೆದೋಗಿದ್ರು, ಬಾಂಗ್ಲಾದೇಶ್ ತೆಗೆದೋಗಿದ್ರು. ನಮ್ಮ ದೇಶ ಸ್ವತಂತ್ರ ಆತೇನ್ರಿಪ್ಪ ಇಷ್ಟು ಮಾಡಿ ಕೂತ್ಬಿಟ್ರು. ಇಂಥ ಭಾಷಣ ಮಾಡೋರು ಇರ್ತಾರ್ರಿ. ಅದಕ್ಕೆ ಬಂಧುಗಳೇ, ಭಾಷಣದೊಳಗೆ ಹಲವಾರು ರೀತಿಯ ಭಾಷಣಗಳಿರ್ತಾವೆ. ಒಬ್ಬೊಬ್ಬರ ವೈಯಕ್ತಿಕ ವಿಷಯದ ಬಗ್ಗೆ ಚಿಂತನೆ ಮಾಡೋದಕ್ಕಿಂತ ಅವರ ಹಾವಭಾವ, ಅವರ ನಡವಳಿಕೆಯನ್ನು ತಿಳ್ಕೊಂಡು ಒಳ್ಳೆಯ ಮಾರ್ಗದತ್ತ ಹೋಗುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಮಾರ್ಗದರ್ಶನ ನೀಡಬೇಕು, ಪ್ರತಿಯೊಬ್ಬ ರೈತರು ತಿಳ್ಕೋಬೇಕು ಅಂತ ಕೇಳ್ಕೊಳ್ತಾ ಸಿದ್ಧಲಿಂಗನ ಬಗ್ಗೆ ಮತ್ತೆ ಮುಂದುವರ್ಸೋಣಂತ.